ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆಲ್ಲ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಜಗತ್ತಿನಲ್ಲಿ ಒಂದಾನೊಂದು ಕಾಲದಲ್ಲಿ ಅನೇಕ ಧರ್ಮಗಳು ಸ್ಥಾಪಿತವಾಗಿ ತಮ್ಮ ಭವ್ಯತೆಯನ್ನು ಮೆರೆದು ಜನರ ಬದುಕಿನಲ್ಲಿ ಬೆಳಕನ್ನು ತಂದು ಬಾಳು ಬೆಳಗಿಸಿ ನಂತರದ ದಿನಮಾನಗಳಲ್ಲಿ ಅವು ಜನರ ಮನದಿಂದ ದೂರವಾದರೂ ಕೂಡ ಅವುಗಳನ್ನು ಮರೆಯದೇ ಇರತಕ್ಕಂಥ ಸ್ಥಿತಿಯನ್ನು ಆ ಧರ್ಮಗಳು ನಿರ್ಮಿಸಿವೆ. ಒಂದು ಕಾಲದಲ್ಲಿ ಬಹಳ ಪ್ರಚಲಿತದಲ್ಲಿದ್ದ ಧರ್ಮಗಳು ಇಂದು ಆ ಮಟ್ಟಿಗೆ ಪ್ರಚಲಿತವಿರಲಿಕ್ಕಿಲ್ಲ. ಆದರೆ ಅವುಗಳ ಪ್ರಭಾವಗಳನ್ನು ನಾವು ಅಲ್ಲಗಳೆಯುವಂತಿಲ್ಲ. ಮಾನ್ಯರೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆತ್ಮೀಯರೇ, ಅಂತಹ ಧರ್ಮಗಳಲ್ಲಿ ನಾನು ಇವತ್ತು ನಿಮಗೆ ಹೇಳ ಹೊರಟಿರುವುದು ಜರತುಷ್ಟ್ರ ಸ್ಥಾಪಿಸಿದ ಧರ್ಮದ ಕುರಿತು. ಭಾರತದಲ್ಲಿ ಕೆಲವು ವ್ಯಕ್ತಿಗಳಾದರೂ ಜರತುಷ್ಟ್ರ ಧರ್ಮಶಾಸ್ತ್ರಜ್ಞನನ್ನು ನೆನಪಿನಲ್ಲಿಟ್ಟುಕೊಂಡಿದ್ದಾರೆ. ಈ ಜರತುಷ್ಟ್ರ ಪರ್ಷಿಯಾ ದೇಶದಲ್ಲಿ 6ನೇ ಶತಮಾನದಲ್ಲಿ ಪಾರ್ಸಿ ಧರ್ಮವನ್ನು ಅಂದರೆ ಜರತುಷ್ಟ್ರ ಧರ್ಮವನ್ನು ಸ್ಥಾಪಿಸಿರ್ತಕ್ಕಂಥ ವ್ಯಕ್ತಿ. ಒಂದು ಮಾತ್ರಕ್ಕೆ ಆ ಪಾರ್ಸಿ ಧರ್ಮ ಅವನ ಕಾಲದಲ್ಲಿಯೇ ಪೂರ್ಣವಾಗಿ ಇತ್ತು ಅಂತೇಳಿ ಹೇಳುವುದಕ್ಕೆ ಕಷ್ಟ ಆಗುತ್ತೆ. ಅವನ ಹಿಂದಿನ ಕಾಲದಿಂದಲೂ ಆ ಪಾರ್ಸಿ ಧರ್ಮದ ರೀತಿನಾಟ್ಯಗಳಿದ್ವು. ಆ ರೀತಿ ನೀತಿಗಳಿಗೆ ಜರತುಷ್ಟ್ರ ಒಂದು ಚೌಕಟ್ಟನ್ನು ಒದಗಿಸಿ ಅದಕ್ಕೆ ಧರ್ಮದ ಆಕಾರವನ್ನು ಕೊಟ್ಟು ಅದನ್ನು ಜನರ ಮನಸ್ಸಿನಲ್ಲಿ, ಹೃದಯದಲ್ಲಿ ನೆಟ್ಟು ಬಿಡುತ್ತಾನೆ. ಇದು ಆದದ್ದು ಸುಮಾರಾಗಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ. ಉಳಿದ ಧರ್ಮಗಳು ಯಹೂದಿ ಧರ್ಮ, ಕ್ರಿಶ್ಚಿಯನ್ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು ನಂತರದಲ್ಲಿ ಸ್ಥಾಪಿತವಾಗಿ ಬೆಳೆದು ಬಂದವು. ಈ ಯಹೂದಿ ಧರ್ಮ ಕ್ರಿಸ್ತಪೂರ್ವ 2 ಅಥವಾ 3ನೇ ಶತಮಾನದಲ್ಲಿ ಸ್ಥಾಪಿತವಾದರೆ, ಕ್ರಿಶ್ಚಿಯನ್ ಧರ್ಮ ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಸ್ಥಾಪಿತವಾಯಿತು ಮತ್ತು ಇಸ್ಲಾಂ ಧರ್ಮ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಪ್ರಾರಂಭವಾಯಿತು. ಇವುಗಳೆಲ್ಲದಕ್ಕಿಂತ ಮೊದಲು ಆ ಪರ್ಷಿಯಾ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಜರತುಷ್ಟ್ರ ಧರ್ಮ ಪ್ರಚಲಿತದಲ್ಲಿತ್ತು. ಈ 3 ಧರ್ಮಗಳ ಮೇಲೆ ಅಂದರೆ ಅಬ್ರಹಾಂ ಧರ್ಮಗಳಂತ ಏನು ಹೇಳ್ತೀವಲ್ಲ, ಯಹೂದಿ, ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು, ಈ ಅಬ್ರಹಾಂ ಧರ್ಮಗಳ ಮೇಲೆ ಆ ಜರತುಷ್ಟ್ರನ ಪ್ರಭಾವವನ್ನು, ಪರಿಣಾಮವನ್ನು ನಾವು ಕಂಡುಕೊಳ್ಳಬಹುದು. ಒಂದಾನೊಂದು ಕಾಲಕ್ಕೆ ಪರ್ಷಿಯಾ ದೇಶದ ತುಂಬೆಲ್ಲ ಜರತುಷ್ಟ್ರನ ಅನುಯಾಯಿಗಳೇ ತುಂಬಿದ್ರು. ಆದರೆ ಈಗ ಅಲ್ಲಿಯ ವಾತಾವರಣ ಬೇರೆಯಾಗಿದೆ. ಒಂದಾನೊಂದು ಕಾಲಕ್ಕೆ ವೈಭವದಿಂದ ಮೆರೆದಿರ್ತಕ್ಕಂಥ ಧರ್ಮ ಈಗ ಬೇರೆ ರೀತಿಯಾಗಿ ತನ್ನ ಪ್ರಭಾವವನ್ನು ಬೀರ್ತಾ ಇದೆ. ಆಗ ಪ್ರಚಲಿತದಲ್ಲಿರತಕ್ಕಂಥ ಬದುಕಿನ ರೀತಿ ನೀತಿಗಳಿಗೆ ಜರತುಷ್ಟ್ರ ಒಂದು ರೂಪವನ್ನು ಕೊಟ್ಟು ಅದಕ್ಕೆ ಧರ್ಮದ ಚೌಕಟ್ಟನ್ನು ಕೂಡಿಸಿ ಅದನ್ನು ದಾಖಲಿಸ್ತಾನೆ. ಆ ಜರತುಷ್ಟ್ರ ದಾಖಲಿಸಿದ್ದೇ ಮುಂದೆ ಪರ್ಷಿಯಾ ಧರ್ಮ
ಅಂತೇಳಿ ಪ್ರಚಲಿತವಾಗುತ್ತೆ. ಜರತುಷ್ಟ್ರ ಧರ್ಮ ಅಂತಲೂ ಕೆಲವರು ಹೇಳ್ತಾರೆ. ಪರ್ಷಿಯನ್ ಭಾಷೆಯಲ್ಲಿ ಜರತುಷ್ಟ್ರ ಅಂತೇಳಿ ಉಚ್ಚಾರಣೆ ಮಾಡ್ತಾರೆ. ಆದರೆ ರೋಮನ್ ಭಾಷೆಯಲ್ಲಿ ಜೊರಾಸ್ಟ್ರ ಅಂತೇಳಿ ಅವರ ಹೆಸರನ್ನು ಉಚ್ಚರಿಸ್ತಾರೆ. ರೋಮನ್ ಸಾಮ್ರಾಜ್ಯ ಪರ್ಷಿಯಾ ದೇಶದ ಮೇಲೆ ದಂಡೆತ್ತಿ ಬರೋದಕ್ಕಿಂತ ಮೊದಲು ಅಲ್ಲಿ ಸಸೇನಿಯನ್ ಸಾಮ್ರಾಜ್ಯ ಇತ್ತು, ಟೇರಿಸ್ ಸಾಮ್ರಾಜ್ಯ ಇತ್ತು. ಸಿಪ್ರೆಸ್ ಅಂತಕ್ಕಂಥ ಒಬ್ಬ ದೊರೆ ಆ ಪರ್ಷಿಯನ್ ಸಾಮ್ರಾಜ್ಯವನ್ನು ಚೆನ್ನಾಗಿ ಕಟ್ತಾನೆ. ಎಲ್ಲರನ್ನು ಒಂದುಗೂಡಿಸಿ ಅದನ್ನು ತನ್ನದೇ ಆದ ರೀತಿಯಲ್ಲಿ ಆಳ್ವಿಕೆಗೊಳಪಟ್ಟು ಒಂದು ಉನ್ನತ ಮಟ್ಟಕ್ಕೆ ತರ್ತಾರೆ. ನಂತರದ ದಿನಮಾನಗಳಲ್ಲಿ ಅಲೆಕ್ಸಾಂಡರ್ ಆ ಪರ್ಷಿಯಾ ದೇಶವನ್ನು ದಂಡೆತ್ತಿ ಹೋಗ್ತಾನೆ. ದಂಡೆತ್ತಿ ಹೋದಾಗ ಅವರು ಸೋಲನ್ನು ಅನುಭವಿಸಬೇಕಾಗತ್ತೆ. ಸೋಲನ್ನು ಅನುಭವಿಸಿದಾಗ ಅಲ್ಲಿರ್ತಕ್ಕಂಥ ಎಷ್ಟೋ ವಸ್ತುಗಳು ಈ ರೋಮನ್ನರ ಪಾಲಾಗ್ತವೆ. ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಉತ್ತಮವಾದ ವಾಚನಾಲಯ ಕೂಡ, ಗ್ರಂಥಾಲಯ ಕೂಡ ಬೆಂಕಿಗೆ ಆಹುತಿಯಾಯಿತು ಅಂತ ಹೇಳ್ತಾರೆ. ಅಂದರೆ ಗ್ರಂಥಾಲಯಗಳನ್ನು ಬೆಂಕಿಗೆ ಆಹುತಿಯಾಗುವುದು ನಾವು 19-20ನೇ ಶತಮಾನದಲ್ಲಿ ಅಷ್ಟೇ ಅಲ್ಲ, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಕೂಡ, 5ನೇ ಶತಮಾನದಲ್ಲಿ ಕೂಡ ನಾವು ಕಾಣಬಹುದಾಗಿದೆ. ಅಂದರೆ ಯಾರು ಜ್ಞಾನ ವಿರೋಧಿಗಳಿರ್ತಾರೆ ಅವರು ಸಾಮಾನ್ಯವಾಗಿ ಗ್ರಂಥಾಲಯಗಳನ್ನು, ಜ್ಞಾನವನ್ನು ಸುಟ್ಟು ಹಾಕಲಿಕ್ಕೆ ಯಾವಾಗಲೂ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಜ್ಞಾನ ಅದನ್ನು ಮೀರಿ ಹೊರಗೆ ಬರ್ತಾ ಇದೆ. ಹೀಗಾಗಿ ಈ ಜ್ಞಾನ ಯಾವಾಗಲೂ ಈ ನಾಶಕರ ಕೈಗೆ ಸಿಗದೆ ಅದು ಯಾವಾಗಲೂ ರಚನಾತ್ಮಕವಾಗಿರುತ್ತೆ ಅನ್ನೋದನ್ನು ಮತ್ತೆ ಮತ್ತೆ ಇದು ತೋರಿಸಿಕೊಡ್ತಾ ಇದೆ. ಜರತುಷ್ಟ್ರ ಧರ್ಮ ಏನು? ಹಾಗಾದರೆ ಜರತುಷ್ಟ್ರ ಏನು ಬೋಧಿಸ್ತ? ಜರತುಷ್ಟ್ರ ಸಾಮಾನ್ಯವಾಗಿ ಕೆಲವು ಮೂಲಭೂತ ವಿಷಯಗಳನ್ನು ಹೇಳ್ತಾನೆ. ಜೀವನ ಶುದ್ಧವಾಗಿದೆ, ಆದರೆ ಕಲುಷಿತ ವಾತಾವರಣ ಅದನ್ನು ಹದಗೆಡಿಸಿದೆ. ಜೀವನವನ್ನು ಶುದ್ಧಿಗೊಳಿಸಬೇಕಾದರೆ ಅದನ್ನು ಶುದ್ಧೀಕರಣಗೊಳಿಸಬೇಕಾಗುತ್ತದೆ ಈ ಕಲುಷಿತ ವಾತಾವರಣದಿಂದ. ಆ ಕಲುಷಿತ ವಾತಾವರಣದಿಂದ ಶುದ್ಧೀಕರಿಸಲಿಕ್ಕೆ ನಾವು ಕೆಲವಾರು ರೀತಿ ನೀತಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅದಕ್ಕಾಗಿ ನಾವು ದೇವರ ಮೊರೆ ಹೋಗಬೇಕು. ಜರತುಷ್ಟ್ರ ಹೇಳಿರ್ತಕ್ಕಂಥ ದೇವರು ಅಹೂರ್ ಮಜ್ದಾ ಅಂತೇಳಿ. ಈ ಅಹೂರ್ ಮಜ್ದಾ ಪರ್ಷಿಯಾ ಧರ್ಮದ ಅಥವಾ ಜರತುಷ್ಟ್ರ ಪ್ರತಿಪಾದಿಸ್ತಕ್ಕಂಥ ಧರ್ಮದ ದೇವರು ಆಗ್ತಾನೆ. ಈ ಜರತುಷ್ಟ್ರ ಬೋಧನೆ ಮಾಡಿದ್ದು, ಉಪದೇಶ ಮಾಡಿದ್ದನ್ನು ಈ ಅವ್ಯಸ್ತ ಅಂತಕ್ಕಂಥ ಭಾಷೆಯಲ್ಲಿ ಬರೆದಿರ್ತಾರೆ, ದಾಖಲಿಸಲಾಗ್ತಾರೆ. ಅವ್ಯಸ್ತ ಆಗಿನ ಕಾಲದಲ್ಲಿ ಪರ್ಷಿಯಾ ದೇಶದಲ್ಲಿ ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ಭಾಷೆ. ಆ ಭಾಷೆಯಲ್ಲಿ ಈ ಜರತುಷ್ಟ್ರ ಬೋಧಿಸಿರ್ತಕ್ಕಂಥ ಉಪದೇಶಗಳನ್ನು ದಾಖಲಿಸಿ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಜರತುಷ್ಟ್ರ ಭಾಳ ಪ್ರಯತ್ನ ಪಡ್ತಾನೆ. ಅವರು ಅನುಸರಿಸ್ತಕ್ಕಂಥ ಧರ್ಮಗ್ರಂಥ ಜಿಂದಾ ಅವ್ಯಸ್ತ ಅಂತೇಳಿ. ಅಂದರೆ ಜೀವನ ಶುದ್ಧವಾಗಿದೆ, ಆದರೆ ಅದು ಕಲುಷಿತಗೊಂಡಿದೆ, ಅದನ್ನು ಶುದ್ಧೀಕರಣಗೊಳಿಸಬೇಕು. ಆದ ಕಾರಣ ದೇವರನ್ನು ಪ್ರಾರ್ಥಿಸಬೇಕು. ತಾನು ಆ ಕೆಲಸಕ್ಕೋಸ್ಕರನೇ ದೇವದೂತನಾಗಿದ್ದಾನೆ, ದೇವರು ತನ್ನನ್ನು ಕಳಿಸಿದ್ದಾನೆ. ತಾನು ಪೈಗಂಬರ್ ಅನ್ನುವ ಮಾತನ್ನು ಮೊಟ್ಟ ಮೊದಲನೆಯದಾಗಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಜರತುಷ್ಟ್ರ ಹೇಳ್ತಾನೆ. ನಂತರದಲ್ಲಿ ನಾವು 7ನೇ ಶತಮಾನದಲ್ಲಿ ಇಸ್ಲಾಂ ಧರ್ಮ ಸ್ಥಾಪಿತವಾದ ಮೇಲೆ ಮೊಹಮ್ಮದರನ್ನು ಪೈಗಂಬರ್ ಅಂತ ಹೇಳ್ತಾರೆ. ಈಗ ಪೈಗಂಬರ್ ಅಂದ ತಕ್ಷಣ ನಮಗೆ ನೆನಪು ಬರ್ತಾ ಇರೋದು ಮೊಹಮ್ಮದರು, ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡ್ತಕ್ಕಂಥ ಮೊಹಮ್ಮದರು. ಆದರೆ ಆ ಜರತುಷ್ಟ್ರ ಧರ್ಮಗ್ರಂಥಗಳಲ್ಲಿ, ಆ ಜರತುಷ್ಟ್ರ ಅನುಯಾಯಿಗಳಲ್ಲಿ ಜರತುಷ್ಟ್ರನನ್ನು ಅವರು ಪೈಗಂಬರ್ ಅಂತೇಳಿ ಈಗಲೂ ಅದು ಕೂಡ ಪರಿಗಣಿಸ್ತಾ ಇದ್ದಾರೆ. ಪೈಗಂಬರ್ ಅಂದರೆ ವೇಗದೂತರು, ದೇವದೂತರು ಅಂತ ಹೇಳ್ತಾರೆ. ವೇಗದೂತರು ಅನ್ನೋದಕ್ಕಿಂತ ದೇವದೂತರು ಅಂತ ಹೇಳ್ತಾರೆ. ಅಂದರೆ ದೇವರಿಂದ ಈ ವಿಶ್ವಕ್ಕೆ ಕಳಿಸಲ್ಪಟ್ಟವರು, ಅವರು ಜನರ ಜೀವನವನ್ನು ಶುದ್ಧೀಕರಿಸಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳು. ಹಾಗೆಯೇ ಅವರನ್ನು ದೇವದೂತರು ಅಂತೇಳಿ ಕರೀತಾರೆ.
ಈ ಜರತುಷ್ಟ್ರ ತನ್ನ ಧರ್ಮವನ್ನು ಬೋಧಿಸ್ತಾನೆ. ಅಷ್ಟೇ ಅಲ್ಲ, ಆಗ ಆ ಪರ್ಷಿಯಾ ದೇಶದಲ್ಲಿ ಆ ಧರ್ಮ ಪ್ರಚಲಿತಕ್ಕೆ ಬರ್ತದೆ. ಪರ್ಷಿಯಾದ ತುಂಬೆಲ್ಲ ಆ ಧರ್ಮ ಪ್ರಚಲಿತಕ್ಕೆ ಬರ್ತದೆ. ಆದರೆ ಯಾವಾಗ ರೋಮ್ ಸಾಮ್ರಾಜ್ಯ ಪರ್ಷಿಯಾವನ್ನು ಪರ್ಷಿಯಾ ದೇಶದ ಮೇಲೆ ದಂಡೆತ್ತಿ ಬಂದು ಅವನನ್ನು ಸೋಲಿಸಿತು, ಆಗಾಗ್ಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆ ಪರ್ಷಿಯಾ ಸಾಮ್ರಾಜ್ಯ ಅಥವಾ ಜರತುಷ್ಟ್ರ ಧರ್ಮ ಕ್ಷೀಣವಾಗ್ತಾ ಬರ್ತಾ ಇದೆ. ನಂತರದಲ್ಲಿ ಯಹೂದಿಗಳು, ಕ್ರಿಶ್ಚಿಯನ್ನರು ಅದನ್ನು ಮತ್ತಿಷ್ಟು ಕ್ಷೀಣಗೊಳಿಸಿದರು. ಆದರೆ 7ನೇ ಶತಮಾನದಲ್ಲಿ ಇಸ್ಲಾಂ ಧರ್ಮ ಸ್ಥಾಪಿತವಾದ ಮೇಲೆ ಆ ಜರತುಷ್ಟ್ರ ಧರ್ಮಕ್ಕೆ ಭಾಳ ದೊಡ್ಡ ಪೆಟ್ಟು ಬಿತ್ತು ಅಂತ ಹೇಳ್ತಾರೆ. ಯಾಕಂದರೆ ಈ ಸೌದಿ ಅರೇಬಿಯಾದ ಗುಡ್ಡಗಾಡು ಜನಾಂಗದ ದೊರೆಗಳು ಪರ್ಷಿಯಾದ ಮೇಲೆ ದಂಡೆತ್ತಿ ಹೋಗಿ ಆ ಪರ್ಷಿಯಾ ದೇಶವನ್ನು ಸೋಲಿಸಿ ಅಲ್ಲಿ ಇಸ್ಲಾಮನ್ನು ಸ್ಥಾಪಿಸ್ತಾರೆ. ಇಸ್ಲಾಮನ್ನು ಸ್ಥಾಪಿಸಿದ ಮೇಲೆ ಆ ಪರ್ಷಿಯಾ ದೇಶದ ಹೆಸರು ಬದಲಾಗುತ್ತೆ. ಆ ಪರ್ಷಿಯಾ ದೇಶದ ಹೆಸರು ನಾವು ಈಗ ಇರಾನ್ ಅಂತೇಳಿ ಕರಿತಾ ಇದ್ದೇವೆ. ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನೆಲ್ಲ ಏನು ಮಾಡ್ತಾರೆ, ಅವರು ಮತಾಂತರಗೊಳಿಸ್ತಾರೆ. ಯಾರು ಮತಾಂತರಗೊಳ್ಳೋದಿಲ್ಲೋ ಅವರ ಮೇಲೆ ಹೆಚ್ಚಿನ ಕಂದಾಯವನ್ನು ಹಾಕ್ತಾರೆ. ಸಾಮಾನ್ಯವಾಗಿ ಈ ಮತಾಂತರ ಬೇರೆ ಮತದವರ ಮೇಲೆ ಹೆಚ್ಚಿನ ಕಂದಾಯವನ್ನು ಹಾಕ್ತಕ್ಕಂಥ ಒಂದು ಪದ್ಧತಿ ಈ ಜರತುಷ್ಟ್ರ ಪ್ರಾರಂಭ ಮಾಡಿದಂತ ಹೇಳ್ತಾರೆ. ಆದರೆ ಜರತುಷ್ಟ್ರ ಅಷ್ಟು ಕಟ್ಟುನಿಟ್ಟಾಗಿ ಅದನ್ನೇನು ಅನುಸರಿಸಲಿಲ್ಲ. ಆದರೆ ನಂತರದಲ್ಲಿ ಬಂದಿರತಕ್ಕಂಥ ಕೆಲವಾರು ಧರ್ಮಗಳು ಈ ಬೇರೆ ಮತದವರ ಮೇಲೆ ಹೆಚ್ಚಿನ ಸುಂಕವನ್ನು ವಿಧಿಸ್ತಕ್ಕಂಥ ಪರಿಪಾಠವನ್ನು ಬೆಳೆಸಿಕೊಂಡು ಒತ್ತಾಯಪೂರ್ವಕವಾಗಿ ಮತಾಂತರ ಆಗ್ತವೆ. ಕೆಲವರು ಸ್ವ ಇಚ್ಛೆಯಿಂದ ಮತಾಂತರ ಆಗ್ತಾರೆ. ಇನ್ನೂ ಕೆಲವರು ಮತಾಂತರ ಆಗಲಾರ್ದೇ ಏನು ಮಾಡ್ತಾರೆ, ಶುಲ್ಕ ಕಟ್ಟಿ ತಮ್ಮ ಮತದಲ್ಲೇ ಉಳಿಸ್ಕೊಳ್ತಾರೆ. ಆದಾಗ್ಯೂ ಕೂಡ ಎಷ್ಟೋ ಜನ ಈ ಕ್ರೈಸ್ತ ಧರ್ಮಕ್ಕೆ ಮತ್ತು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗ್ತಾರೆ. ಹೀಗಾಗಿ ಜರತುಷ್ಟ್ರ ಅನುಯಾಯಿಗಳ ಸಂಖ್ಯೆ ಏನಾಗುತ್ತೆ, ಕಡಿಮೆ ಆಗ್ತಾ ಬರ್ತವೆ. ಇನ್ನೊಂದು ವಿಷಯ ಅಂತಂದರೆ, ಈ ಜರತುಷ್ಟ್ರ ಧರ್ಮದಲ್ಲಿ ಮತಾಂತರ ಇಲ್ಲ. ಅದನ್ನು ಸ್ಪಷ್ಟವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಅಂದರೆ ಯಾರು ಹುಟ್ಟಿನಿಂದ ಆ ಮತದಲ್ಲಿ ಹುಟ್ಟಿರ್ತಾರೋ ಅವರು ಮಾತ್ರ ಜರತುಷ್ಟ್ರನ ಆಗಲಿಕ್ಕೆ ಸಾಧ್ಯತೆ ಇದೆ. ಬೇರೆಯವರು ಆಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಆದ ಕಾರಣ ಆ ಮತದಿಂದ ಬೇರೆ ಮತಕ್ಕೆ ಹೋದರು. ಆದರೆ ಬೇರೆ ಮತದಿಂದ ಈ ಮತಕ್ಕೆ ಬರ್ತಾನೆ ಅಂದರೆ ಅವರನ್ನು ಸೇರಿಸ್ಕೊಳ್ತಕ್ಕಂಥ ಪದ್ಧತಿ ಇಲ್ಲದೇ ಇರುವುದರಿಂದ ಒಂದು ಮಟ್ಟಿಗೆ ಆ ಮತ ಕ್ಷೀಣವಾಗುವುದರಲ್ಲಿ ಪ್ರಾರಂಭ ಆಗುತ್ತೆ. ಈ ಸಾಮಾನ್ಯವಾಗಿ ಜರತುಷ್ಟ್ರ ಬೋಧಿಸತಕ್ಕಂಥ ಉಪದೇಶಗಳಲ್ಲಿ ಈ ದ್ವೈತವನ್ನು ಕಾಣ್ತೇವೆ, ನಾವು ಅದ್ವೈತವನ್ನು ಕಾಣ್ತಾ ಇದ್ದೇವೆ. ಈ ದ್ವೈತ ಮತ್ತು ಅದ್ವೈತದ ನಡುವೆ ಜರತುಷ್ಟ್ರ ಧರ್ಮ ಸುಳಿದಾಡ್ತಾ ಇದೆ. ಆ ದ್ವೈತ ಮತ್ತು ಅದ್ವೈತ ಪರಿಕಲ್ಪನೆಗಳನ್ನು ಬಿಟ್ಟು ಅದು ಶಕ್ತಿ ವಿಶಿಷ್ಟ ದ್ವೈತದ ಪರಿಕಲ್ಪನೆಯನ್ನು ಮಾಡಲಿಕ್ಕೆ ಆಗಿನ ಕಾಲದಲ್ಲಿ ಸಾಧ್ಯವೇ ಇರಲಿಲ್ಲ. ಶಕ್ತಿ ವಿಶಿಷ್ಟ ದ್ವೈತದ ಅರ್ಥವನ್ನು ಮಾಡಿಕೊಳ್ಳಲಿಕ್ಕೆ ಅದು ಆಗೇ ಇರತಕ್ಕಂಥ ಸ್ಥಿತಿಯಲ್ಲಿತ್ತು. ಆದರೆ ಈ ದ್ವೈತ ಮತ್ತು ಅದ್ವೈತದ ನಡುವೆ ಆ ಧರ್ಮ ಸುಳಿದಾಡ್ತಾ ಇತ್ತು. ಹೀಗಾಗಿ ಕೆಲವರು ಏನು ಮಾಡ್ತಾರೆ, ಅದನ್ನು ದ್ವೈತ ಅಂತಲೂ ಇದು ಮಾಡ್ತಾರೆ. ಇನ್ನು ಕೆಲವರು ಅದನ್ನು ಅದ್ವೈತ ಪರಿಕಲ್ಪನೆ ಉಳ್ಳದ್ದು ಅಂತಲೂ ಹೇಳ್ತಾರೆ. ಸಾಮಾನ್ಯವಾಗಿ ಆ ಧರ್ಮದ ಅನುಯಾಯಿಗಳು 8 ಅಥವಾ 9 ವರ್ಷ ಇರುವಾಗಲೇ ಆ ಹುಡುಗರಿಗೆ ದೀಕ್ಷೆ ಕೊಡ್ತಾರೆ. ದೀಕ್ಷೆ ಕೊಡೋದಂತಂದರೆ ಶುಭ ಮುಂಜಾನೆಯಲ್ಲಿ ಅವನಿಗೆ ಪುಣ್ಯಸ್ನಾನ ಮಾಡಿಸ್ತಾರೆ. ಪುಣ್ಯಸ್ನಾನ ಮಾಡುವಾಗ ಮಾಡಿದ ಮೇಲೆ ಅವನಿಗೆ ಹೊಸ ಬಟ್ಟೆಗಳನ್ನು ಕೊಡ್ತಾರೆ. ಹೊಸ ಬಟ್ಟೆಗಳನ್ನು ಕೊಟ್ಟ ಮೇಲೆ ಅವನಿಗೆ ಆ ನಾಯಿಯ ಕಿವಿಯನ್ನು ಮುಟ್ಟಿ ಕೆಲವು ಉಪದೇಶಗಳನ್ನು ಮಾಡ್ತಾರೆ. ಒಂದು ವಿಶಿಷ್ಟವಾದ ಒಂದು ಸಂಗತಿ ಅಂತಂದರೆ, ಈ ಜರತುಷ್ಟ್ರನ ಧರ್ಮದಲ್ಲಿ ನಾಯಿಗೆ ಭಾಳ ಪ್ರಮುಖವಾದ ಸ್ಥಾನ ಇದೆ. ನಾಯಿ ಒಂದು ಪವಿತ್ರವಾದ ಪ್ರಾಣಿ. ಹುಟ್ಟುವಾಗಲೂ, ದೀಕ್ಷೆಯನ್ನು ತೆಗೆದುಕೊಳ್ಳುವಾಗಲೂ, ಒಳ್ಳೆಯ ಕೆಲಸವನ್ನು ಮಾಡುವಾಗಲೂ, ಶವ ಸಂಸ್ಕಾರ ಮಾಡುವಾಗಲೂ ಆ ನಾಯಿ ಪ್ರತ್ಯಕ್ಷ ಇರುತ್ತೆ. ಆ ನಾಯಿಗೆ ಮತ್ತು ಈ ಜರತುಷ್ಟ್ರ ಧರ್ಮಕ್ಕೆ ಅವಿನಾಭಾವ ಸಂಬಂಧ ಐತಿ. ಅಂದರೆ ಆ ನಾಯಿಯ ಕಿವಿಗಳನ್ನು ಮುಟ್ಟಿ ಅವರಿಗೆ ಧರ್ಮೋಪದೇಶ ಮಾಡ್ತಾರೆ. ನಂತರದಲ್ಲಿ ಅವರು ಆ ಧರ್ಮವನ್ನು
ಅನುಸರಿಸಬೇಕಾಗತ್ತೆ. ಹೀಗೆ ಬರ್ತಾ ಬರ್ತಾ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಇಸ್ಲಾಂ ಧರ್ಮ ಸ್ಥಾಪಿತವಾದ ಮೇಲೆ ಅನೇಕ ಘರ್ಷಣೆಗಳುಂಟಾಗಿ ಆ ಪರ್ಷಿಯಾ ದೇಶದಲ್ಲಿರ್ತಕ್ಕಂಥ ಎಷ್ಟೋ ಜರತುಷ್ಟ್ರನ ಅನುಯಾಯಿಗಳು ಬೇರೆ ದೇಶಕ್ಕೆ ವಲಸೆ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಆಕ್ರಮಣವನ್ನು ತಡೆಯಲಾರದೆ, ದಬ್ಬಾಳಿಕೆಯನ್ನು ಸಹಿಸಿಕೊಳ್ಳಾರದೆ ಆ ದೇಶವನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಾರೆ. ಅಂಥ ಒಂದು ಗುಂಪು 7 ಅಥವಾ 8ನೇ ಶತಮಾನದ ಸುಮಾರಿನಲ್ಲಿ ಭಾರತಕ್ಕೆ ಬಂದು ಅದು ಗುಜರಾತಿನಲ್ಲಿ ಆಶ್ರಯವನ್ನು ಪಡೆದುಕೊಂಡಿತು. ಆ ಗುಜರಾತಿನಲ್ಲಿ ಆಶ್ರಯವನ್ನು ಪಡೆದುಕೊಂಡಾಗ ಆ ಗುಜರಾತ್ನಲ್ಲಿರ್ತಕ್ಕಂಥ ಸ್ಥಳೀಯ ರಾಜ ಅವರಿಗೆ 3 ಷರತ್ತುಗಳನ್ನು ವಿಧಿಸ್ತಾನೆ. ಆ 3 ಷರತ್ತುಗಳನ್ನು ಒಪ್ಪಿಕೊಂಡ್ರೆ ಅವರು ಅಲ್ಲಿ ಆಶ್ರಯ ಪಡಿಬಹುದು ಅಂತ ಹೇಳ್ತಾನೆ. ಅದಕ್ಕೆ ಜರತುಷ್ಟ್ರ ಧರ್ಮವಾದಿಗಳು ಒಪ್ಪಿಕೊಳ್ತಾರೆ. ಆ 3 ಷರತ್ತೇನಂತಂದರೆ, ಅವರು ಗುಜರಾತಿ ಮಾತಾಡಬೇಕು, ಎರಡನೇದಾಗಿ ಹೆಣ್ಣುಮಕ್ಕಳು ಸೀರೆಯನ್ನು ಉಟ್ಕೊಳ್ಬೇಕು, ಮೂರನೇದಾಗಿ ಅವರು ಅಲ್ಲಿರ್ತಕ್ಕಂಥ ಸ್ಥಳೀಯ ಸಂಪ್ರದಾಯವನ್ನು ಗೌರವಿಸಬೇಕು ಅಂತ. ಇದಕ್ಕೆ ಅವನ ಅನುಯಾಯಿಗಳು ಒಪ್ಪಿಕೊಂಡು ಅದನ್ನು ಚಾತು ತಪ್ಪದೆ ಪಾಲಿಸ್ತಾರೆ. ನಂತರದಲ್ಲಿ ಅವರು ಗುಜರಾತ್ನಲ್ಲಿ ಬಂದು ನೆಲೆ ನಿಂತ ಮೇಲೆ ಕೃಷಿಯನ್ನು ತಮ್ಮ ಕಸುಬಾಗಿ ಅಂಗೀಕರಿಸ್ತಾರೆ, ಕೃಷಿ ವೃತ್ತಿಯನ್ನು ಮುಂದುವರಿಸ್ತಾರೆ. ಆಮೇಲೆ ಅವರು ಆ ಗುಜರಾತ್ ಜೊತೆಗೆ ತಮ್ಮದೇ ಆದ ಕೆಲವು ಸಂಪ್ರದಾಯಗಳನ್ನು ಅನುಸರಿಸ್ತಾರೆ. ತಮ್ಮದೇ ಆದ ಮಂದಿರಗಳನ್ನು ಅವರು ಕಟ್ಟಿಕೊಳ್ತಾರೆ. ಅವರು ಸಾಮಾನ್ಯವಾಗಿ ಅವರ ಮಂದಿರಕ್ಕೆ ಅಗ್ನಿ ಮಂದಿರ ಅಂತ ಹೇಳ್ತಾರೆ. ಅಂದರೆ ಅವರ ಮಂದಿರದಲ್ಲಿ ಅಗ್ನಿಗೆ ಭಾಳ ಪವಿತ್ರತೆ ಇದೆ. ಪ್ರತಿಯೊಂದು ಕಾರ್ಯಗಳಲ್ಲಿ, ಶುಭ ಕಾರ್ಯಗಳಲ್ಲಿ ಅಥವಾ ಯಾವುದೇ ತೆರನಾದ ಕಾರ್ಯಗಳಲ್ಲಿ ಅಗ್ನಿ ಇರಲೇಬೇಕು. ಮಂದಿರದಲ್ಲಿ ಅಗ್ನಿ ಸತತವಾಗಿ ಪ್ರಜ್ವಲಿಸ್ತಾ ಇರಬೇಕು. ಅಗ್ನಿಗೆ ದಿನಕ್ಕೆ 5 ಸಲ ಪ್ರಜ್ವಲಿಸುವ ಪದಾರ್ಥಗಳನ್ನು ಉಪಯೋಗಿಸಬೇಕು. ಅಷ್ಟೇ ಅಲ್ಲ, ಆ ಅಗ್ನಿ ಯಾವುದೇ ಕಾರಣಕ್ಕೂ ಅಪವಿತ್ರವಾಗಬಾರ್ದು. ಆಮೇಲೆ ಅವರು ಪ್ರತಿದಿನ 5 ಸಲ ಪ್ರಾರ್ಥನೆಯನ್ನು ಮಾಡಬೇಕು. ಸೂರ್ಯ ಯಾವ ಕಡೆ ಇರ್ತಾನೋ ಆ ಕಡೆ ಮುಖ ಮಾಡಿ ಅವರು ಪ್ರಾರ್ಥನೆಯನ್ನು ಮಾಡಬೇಕು. ಇಲ್ಲದಿದ್ದರೆ ಅಗ್ನಿ ಎಲ್ಲಿರ್ತಾನೋ ಆ ಅಗ್ನಿಯ ಕಡೆ ಮುಖ ಮಾಡಿ ಅವರು ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ಈ ರೀತಿಯಾಗಿ ಅವರು ತಮ್ಮದೇ ವಿಶಿಷ್ಟತೆಯಿಂದ ತಮ್ಮ ಧರ್ಮವನ್ನು ಪಾಲಿಸಿಕೊಂಡು ಪೋಷಿಸಿಕೊಂಡು ಬಂದರು. ಆದರೆ ಗುಜರಾತ್ನಲ್ಲಿ ಆ ಕೃಷಿಕ ವೃತ್ತಿಯನ್ನು ಒಪ್ಪಿಕೊಂಡು ಆ ಕೃಷಿಕ ವೃತ್ತಿಯನ್ನು ಆಚರಣೆ ಮಾಡ್ತಾ ಇರುವಾಗ ಈ 17ನೇ ಶತಮಾನದ ಸುಮಾರಿಗೆ ಬಾಂಬೆ ಏನಾಗುತ್ತೆ ಅಂದರೆ, ಈಗ ಮುಂಬೈ ಅಂತ ಕರೆಯಲ್ಪಟ್ಟಿರ್ತಕ್ಕಂಥ ಬಾಂಬೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಶವಾಗುತ್ತೆ. ಆಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆ ಬಾಂಬೆಯಲ್ಲಿ ತನ್ನ ಶಾಖೆಯನ್ನು ಸ್ಥಾಪನೆ ಮಾಡ್ತದೆ. ಆ ಶಾಖೆಯನ್ನು ಸ್ಥಾಪನೆ ಮಾಡಿದಾಗ ಆ ಗುಜರಾತ್ನಲ್ಲಿರ್ತಕ್ಕಂಥ ಎಷ್ಟೋ ಪರ್ಷಿಯಾ ಧರ್ಮದವರು ಆ ಬಾಂಬೆಗೆ ವಲಸೆ ಹೋಗ್ತಾರೆ. ಆ ಬಾಂಬೆಗೆ ವಲಸೆ ಹೋಗಿ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಾಗ ಅವರು ಇಂಗ್ಲೀಷರ ರೀತಿ ನೀತಿಗಳನ್ನು ಕೂಡ ಅನುಸರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವಿಶೇಷವಾಗಿ ಅವರಲ್ಲಿರ್ತಕ್ಕಂಥ ಶ್ರಮ, ಪ್ರಯತ್ನ, ಅವರು ತೋರಿಸ್ತಕ್ಕಂಥ ವೃತ್ತಿ ಕೌಶಲ್ಯ ಮತ್ತು ಅವರಲ್ಲಿರ್ತಕ್ಕಂಥ ಪ್ರಾಮಾಣಿಕತೆ ಅವರನ್ನು ಅತಿ ವೇಗದಲ್ಲಿ ಬೆಳೆಯಲಿಕ್ಕೆ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬಾಂಬೆಯಲ್ಲಿ ಬೆಳೆಯಲಿಕ್ಕೆ ಕಾರಣವಾಗ್ತಾ ಇದೆ. ಈಸ್ಟ್ ಇಂಡಿಯಾ ಕಂಪನಿ ಬ್ರ್ಯಾಂಚ್ ಅಲ್ಲಿ ಸ್ಥಾಪನೆಯಾದ ಮೇಲೆ ಈ ಜರತುಷ್ಟ್ರನ ಅನುಯಾಯಿಗಳು ಅನೇಕ ಉದ್ಯಮಿಗಳನ್ನು ಸ್ಥಾಪನೆ ಮಾಡ್ತಾರೆ. ವ್ಯಾಪಾರ ವಾಣಿಜ್ಯೋದ್ಯಮಗಳಲ್ಲಿ ತಮ್ಮನ್ನು ಕಂಡುಕೊಳ್ತಾರೆ. ಈ ರೀತಿಯಾಗಿ ವ್ಯಾಪಾರ ವಾಣಿಜ್ಯೋದ್ಯಮ ಮತ್ತು ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ಏನು ಮಾಡ್ತಾರೆ, ಅವರಲ್ಲಿ ಸಂಪತ್ತನ್ನು ಸಂಗ್ರಹ ಆಗ್ತಾ ಹೋಗ್ತದೆ. ಅದರಲ್ಲಿ ಸಂಪತ್ತನ್ನು ಹಂಚಿ ಹೋಗುತ್ತದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಂಪತ್ತನ್ನು ಕೊಟ್ಟು ತಮಗೂ ಸಂಪತ್ತನ್ನು ಉಳಿಸ್ಕೊಂಡು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಬೆಳೆಸ್ತಾ ಈ ಅನುಯಾಯಿಗಳು ಕೂಡ ಬೆಳೀತಾರೆ, ವೃದ್ಧಿಯಾಗ್ತಾರೆ. ಹೀಗಾಗಿ
ಈ ಇನ್ಫ್ರಾಸ್ಟ್ರಕ್ಚರ್, ಬಾಂಬೆದಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರನ್ನು ಬೆಳೆಸಿರ್ತಕ್ಕಂಥವರು ಈ ಪಾರ್ಸಿಗಳು ಅಂತ ಹೇಳ್ತಾರೆ. ಅಂತ ಪಾರ್ಸಿಗಳಂದರೆ ಪರ್ಷಿಯಾ ದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು. ಪರ್ಷಿಯಾ ದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಅವರೆಲ್ಲ ಜರತುಷ್ಟ ಅನುಯಾಯಿಗಳು. ಜರತುಷ್ಟ ಅನುಯಾಯಿಗಳನ್ನು ಪಾರ್ಸಿಗಳಂತ ಹೇಳ್ತಾ ಇದ್ದೀವಿ. ಆದರೆ ಪಾರ್ಸಿಯಾ ದೇಶದಿಂದ ಬಂದವರೆಲ್ಲ ಜರತುಷ್ಟ್ರನ ಅನುಯಾಯಿಗಳಲ್ಲ. ಆದರೆ ಹೆಚ್ಚಿನವರು ಜರತುಷ್ಟ್ರನ ಅನುಯಾಯಿಗಳು. ನಂತರದ ಆ ಜರತುಷ್ಟ್ರನ ಅನುಯಾಯಿಗಳಲ್ಲದೆ ಬೇರೆಯಾಗಿ ಬಂದವರನ್ನು ಅವರನ್ನು ಇರಾನಿಗಳು ಅಂತ ಹೇಳ್ತಾರೆ. ಅಂದರೆ ನಂತರದಲ್ಲಿ ಇಸ್ಲಾಂ ಆಕ್ರಮಣಕ್ಕೆ ಒಳಪಟ್ಟ ಮೇಲೆ ಆ ಪರ್ಷಿಯಾ ದೇಶದ ಹೆಸರು ಬದಲಾವಣೆ ಆಗುತ್ತೆ, ಇರಾನ್ ಅಂತ ಆಗುತ್ತೆ. ನಂತರದಲ್ಲಿ ಬಂದವರನ್ನು ಅವರು ಇರಾನಿಗಳು ಅಂತ ಹೇಳ್ತಾರೆ. ಆದರೆ ಅವರು ಪರ್ಷಿಯಾ ಧರ್ಮದವರಾಗಿರಬೇಕಲ್ಲ. ಈಸ್ಟ್ ಇಂಡಿಯಾ ಕಂಪನಿ ಬೆಳವಣಿಗೆ ಜೊತೆ ಇವರು ಬೆಳವಣಿಗೆ ಕೂಡ ಆಗುತ್ತೆ. ಅಷ್ಟೇ ಅಲ್ಲ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆ ಸಮುದಾಯ ತನ್ನದೇ ಆದ ಕಾಣಿಕೆಯನ್ನು ಕೊಡ್ತಾ ಇದೆ. ದಾದಾಬಾಯಿ ನವರೋಜಿಯವರು ಪ್ರಮುಖವಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾಗಿ ತೊಡಗಿಸಿಕೊಂಡಿರ್ತಾರೆ. ಮೆಹ್ತಾ ಅಂತ ವ್ಯಕ್ತಿಗಳು ಕೂಡ ತೊಡಗಿಸಿಕೊಂಡಿರ್ತಾರೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಎಷ್ಟು ಉದ್ಯಮಿಗಳು ಅವರ ನಿಯಂತ್ರಣದಲ್ಲಿದ್ದವು, ಆ ಉದ್ಯಮಿಗಳನ್ನು ಉಳಿಸಿ ಬೆಳೆಸಿ ಭಾರತದ ಆರ್ಥಿಕತೆಯನ್ನು ಜೊತೆಗೆ ತಮ್ಮ ಆರ್ಥಿಕತೆಯನ್ನು ಅವರು ವೃದ್ಧಿ ಮಾಡಿಕೊಂಡಿದ್ದನ್ನು ನಾವು ನೋಡ್ಬೋದು. ಅಂದರೆ ಅವರ ಜನಸಂಖ್ಯೆ ಜಗತ್ತಿನಲ್ಲಿ ಬಹಳ ಕಡಿಮೆ. ಭಾಳ ಅಂದರೆ 1,70,000ದಿಂದ 2 ಲಕ್ಷಕ್ಕೆ ಇರಬಹುದು. ಅದರಲ್ಲಿ ಹೆಚ್ಚಿನವರು ಭಾರತದಲ್ಲೇ ಇದ್ದಾರೆ. ಅಂದರೆ ಭಾರತದಲ್ಲಿ ಸಾಮಾನ್ಯವಾಗಿ 70,000ರಿಂದ 80,000 ಪಾರ್ಸಿ ಧರ್ಮದವರಿದ್ದರೆ, ಇರಾನ್ನಲ್ಲಿ ಅವರ ಮೂಲ ದೇಶವಾದ ಪರ್ಷಿಯಾದಲ್ಲಿ ಅಂದರೆ ಇರಾನ್ನಲ್ಲಿ 20,000-25,000 ಪಾರ್ಸಿಗಳಿರ್ಬೋದು. ಅಮೇರಿಕದಲ್ಲಿ 15,000 ಪಾರ್ಸಿಗಳಿರ್ಬೋದು. ಪಾಕಿಸ್ತಾನದಲ್ಲಿ 2,500 ಪಾರ್ಸಿಗಳಿದ್ದಾರೆ. ಉಳಿದಂಥವರು ಅಲ್ಲಿ ಇಲ್ಲಿ ಚಿದ್ರು ಹೋಗಿದ್ದಾರೆ. ಫ್ರಾನ್ಸು, ಜರ್ಮನಿ, UK ಇತ್ಯಾದಿ ದೇಶಗಳಲ್ಲಿ ಹರಿದಂಚು ಹೋಗಿದ್ದಾರೆ. ಒಟ್ಟಾಗಿ ಈ ಜಗತ್ತಿನಲ್ಲಿ ಪಾರ್ಸಿಗಳ ಜನಸಂಖ್ಯೆ ಸಾಮಾನ್ಯವಾಗಿ 1,80,000ರಿಂದ 2 ಲಕ್ಷದವರೆಗೆ ಇರ್ಬೋದು. ಭಾರತದಲ್ಲಿ 70,000ರಿಂದ 80,000 ಪಾರ್ಸಿಗಳಿದ್ದಾರೆ. ಅಂದರೆ ಪಾರ್ಸಿಗಳಿದ್ದರೂ ಕೂಡ ಅವರು ಅನೇಕ ಬಿಲಿಯನರ್ಗಳು, ಭಾರತದ ಅನೇಕ ಬಿಲಿಯನರ್ಗಳು ಪಾರ್ಸಿಗಳಾಗಿದ್ದಾರೆ. 100ರಲ್ಲಿ ಭಾರತದ ಮೊದಲನೇ 100 ಬಿಲಿಯನರ್ಗಳಲ್ಲಿ ಸಾಮಾನ್ಯವಾಗಿ 30ರಿಂದ 40 ವ್ಯಕ್ತಿಗಳು ಪಾರ್ಸಿ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಅವರು ಸಾಮಾನ್ಯವಾಗಿ ಬಾಂಬೆಯಲ್ಲಿ ಕೇಂದ್ರೀಕೃತವಾಗಿರ್ತಾರೆ. ಆ ಬಾಂಬೆಯನ್ನೇ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಳ್ತಾರೆ. ಅಲ್ಲಿ ಎಷ್ಟೋ ಉದ್ಯಮಗಳನ್ನು ಸ್ಥಾಪನೆ ಮಾಡಿ ಅದನ್ನು ದೊಡ್ಡದಾಗಿ ಬೆಳೆಸಿ ಭಾರತದ ಆರ್ಥಿಕತೆಯನ್ನು ಚೆನ್ನಾಗಿ ಸಾಗಿಸಿಕೊಂಡು ಹೋಗ್ತಾರೆ. ಹೀಗಾಗಿ ಬಾಂಬೆಯಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಪ್ರತಿ ಒಂದು ಉದ್ಯಮದ ಹಿಂದೆ ಅಲ್ಲಿ ಒಬ್ಬ ಪಾರ್ಸಿ ವ್ಯಕ್ತಿಯನ್ನು ನಾವು ಕಾಣ್ಬೋದು. ಸಾಮಾನ್ಯವಾಗಿ ನಾವು ಕೆಲವರು ಹೆಸರುಗಳನ್ನು ಕೇಳಿದ್ದೇವೆ. ಈ ಬಿಲಿಯನಿಯರ್ ಪಟ್ಟಿಗಳಲ್ಲಿ ನಾವು ಟಾಟಾರವರನ್ನು ಹೆಸರಿಸ್ಬೋದು, ಪೆಟಿಟ್ ಮನೆತನವನ್ನು ಹೆಸರಿಸ್ಬೋದು, ಪಲ್ಲೋಂಜಿ ಮನೆತನವನ್ನು ಹೆಸರಿಸ್ಬೋದು, ಮಿಸ್ತ್ರಿ ಮನೆತನವನ್ನು ಹೆಸರಿಸ್ಬೋದು ಮತ್ತು ಗಾಡ್ರೇಜ್ ಮನೆತನವನ್ನು ಹೆಸರಿಸ್ಬೋದು. ಇನ್ನು ಅನೇಕ ವ್ಯಕ್ತಿಗಳಿದ್ದಾರೆ. ಆದರೆ ನುಸ್ಲಿ ವಾಡಿಯಾ ಮನೆತನವನ್ನು ಕೂಡ ಹೆಸರಿಸ್ಬೋದು. ಯಾಕಂದರೆ ಇವರು ಮೂಲಭೂತವಾದ ಉದ್ದಿಮೆಗಳನ್ನು ಬಾಂಬೆಯಲ್ಲಿ ಮೊದಲನೇ ಸ್ಥಾಪಿಸಿ ಅದು ಇಡೀ ದೇಶಕ್ಕೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನು ಸರಂಜಾಮುಗಳನ್ನು ಒದಗಿಸ್ತಕ್ಕಂಥ ಕೇಂದ್ರವನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಈ ಪಾರ್ಸಿ ಸಮುದಾಯಕ್ಕೆ ಹೋಗಬೇಕಾಗತ್ತೆ. ಟಾಟಾರವರಂತೂ ಉತ್ತಮ ಉದಾಹರಣೆ. ಅವರು ಉಪ್ಪಿನಿಂದ ಹಿಡಿದುಕೊಂಡು ಉಕ್ಕಿನವರೆಗೂ ಕೂಡ ಉದ್ಯಮವನ್ನು ಸ್ಥಾಪನೆ ಮಾಡ್ತಾರೆ. ಮನುಷ್ಯನ ಅತಿ ಅವಶ್ಯಕತೆಗಳಿಗೆ ಏನು ಬೇಕಾಗಿದೆಯಲ್ಲ ಅದನ್ನೆಲ್ಲ ಸ್ಥಾಪನೆ ಮಾಡಿ ಅವರು ಭಾರತೀಯರ ಜನರ ಜೀವನ ಶೈಲಿಯೇ ಬೇರೆತನ ಆಗುವ ಹಾಗೆ ಮಾಡಿಬಿಡ್ತಾರೆ. ಅಷ್ಟು ಶ್ರಮಪಟ್ಟವರು ಕೆಲಸ ನಿರ್ವಹಿಸ್ತಾರೆ. ಅವರೊಬ್ಬ ಒಳ್ಳೆಯ ಉದ್ಯಮಿ, ವಾಣಿಜ್ಯೋದ್ಯಮಿ. ಬೇರೆಯವರು ಬರೀ ಬಿಸ್ನೆಸ್ಮೆನ್ ಆಗಿರ್ಬೋದು, ಆದರೆ ಟಾಟಾರವರು ಬರೀ ಬಿಸ್ನೆಸ್ಮೆನ್ ಅಷ್ಟೇ ಅಲ್ಲ, ಅವರೊಬ್ಬ ವಾಣಿಜ್ಯೋದ್ಯಮಿ. ಒಬ್ಬ ಬಿಸ್ನೆಸ್ಮೆನ್ ಆಗೋದು ಭಾಳ ಸುಲಭ. ಅವನು ಬರೀ
ಕಮಿಷನ್ ಏಜೆಂಟ್ ಆಗಿರ್ಬೋದು. ಆದರೆ ಒಬ್ಬ ವಾಣಿಜ್ಯೋದ್ಯಮಿ ಅವನು ರೈತ ಯಾವ ಥರ ಕೆಲಸ ಮಾಡ್ತಾನೋ ಅದೇ ರೀತಿಯೇ ಕೆಲಸ ಮಾಡ್ತಾನೆ. ಅಷ್ಟೇ ಅಲ್ಲ, ಅವನು ತಾನು ಮಾಡಿರ್ತಕ್ಕಂಥ ಉತ್ಪಾದನೆಯನ್ನು ಕೂಡ ಸಾಗಿಸುವಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರ್ತಾನೆ. ಅವನು ಸಮಾಜದ ರೀತಿ ನೀತಿಗಳನ್ನು, ಸಮಾಜದ ಬೆಳವಣಿಗೆಗೆ ತನ್ನದೇ ಆದ ಕಾಣಿಕೆಯನ್ನು ಕೊಡ್ತಾನೆ. ಆದರೆ ಒಬ್ಬ ಬಿಸ್ನೆಸ್ಮ್ಯಾನ್, ಒಬ್ಬ ವ್ಯಾಪಾರಸ್ಥ ಆ ಥರ ಅಲ್ಲ. ಯಾರೋ ಮಾಡಿರ್ತಕ್ಕಂಥ ಉತ್ಪಾದನೆಯನ್ನು ಇನ್ನೊಬ್ಬರಿಗೆ ಸಾಗಿಸಿ ಅದು ಬಂದಿರತಕ್ಕಂಥ ಕಮಿಷನನ್ನು ತೆಗೆದುಕೊಂಡು ಶ್ರೀಮಂತ ಆಗಿಬಿಡ್ತಾನೆ. ಅಂಥವ್ರನ್ನು ನಾವು ಭಾರತದಲ್ಲಿ ನೋಡ್ತೇವೆ. ಅಂಥವರೇ ಭಾರತದಲ್ಲಿ ಈಗ ಅಗರ್ಭ ಶ್ರೀಮಂತರ ಅಂತೇಳಿ ಕರೆಸ್ಕೊಳ್ತಾ ಇದ್ದಾರೆ. ಆದರೆ ಈ ಮಾತು ಟಾಟಾರಂಥವರಿಗೆ, ಮುಸ್ಲಿಂ ಒಡೆಯರ್ ಅಂಥವರಿಗೆ ಅನ್ವಯ ಆಗಲ್ಲ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಅವರು ವಾಣಿಜ್ಯೋದ್ಯಮಿಗಳು. ಅವರು ಉತ್ಪಾದನೆ ಮಾಡ್ತಾರೆ. ಉತ್ಪಾದನೆ ಮಾಡುವಾಗ ಕೆಲವು ಸಲ ನಷ್ಟನೂ ಆಗ್ಬೋದು, ಲಾಭನೂ ಆಗ್ಬೋದು. ಆದರೆ ನಷ್ಟ ಆಗಲಾರದೆ ಲಾಭವನ್ನು ಮಾಡಿಕೊಳ್ತಕ್ಕಂಥ ಚಾಣಾಕ್ಷತನ ಅವರಲ್ಲಿ ಇರ್ತದೆ. ಹೀಗಾಗಿ ನಾವು ಪ್ರತಿಯೊಂದನ್ನು ಕೂಡ ನಾವು ಏನು ಮಾಡ್ತೀವಿ, ಏನಾದರೂ ಉತ್ಪಾದನೆ ಸಮಸ್ಯೆ ಬಂದಾಗ, ಉತ್ಪಾದನೆಯ ಒಂದು ಸ್ಥಿತಿಯನ್ನು ಹೇಳಬೇಕಾದ್ರೆ ನಾವು ಟಾಟಾ ಉದ್ಯಮಕ್ಕೆ ಬೆರಳನ್ನು ತೋರಿಸಬೇಕಾಗತ್ತೆ. ಭಾರತದ ಆರ್ಥಿಕತೆ ಬೆಳವಣಿಗೆಗೆ ಬೆರಳನ್ನು ತೋರಿಸಬೇಕಾಗ್ತದೆ. ಭಾರತದಲ್ಲಿ ದಲಾಲಿ ಮಾರುಕಟ್ಟೆ ಅಂದರೆ ಶೇರ್ ಮಾರುಕಟ್ಟೆ ಅಸ್ತಿತ್ವಕ್ಕೆ ಬಂದರು ಮತ್ತು ಅದರಲ್ಲಿ ಅತಿ ಹೆಚ್ಚಿನ ವಹಿವಾಟನ್ನು ಮಾಡ್ತಕ್ಕಂಥವರು ಇದೇ ಪಾರ್ಸಿ ಸಮುದಾಯದ ವ್ಯಕ್ತಿಗಳು ಅಂತ ಹೇಳ್ತಾರೆ. ಅಂದರೆ ಒಂದಿಲ್ಲ ಒಂದು ರೀತಿಯಾಗಿ ಅವರು ಭಾರತದ ಮಾರುಕಟ್ಟೆಯನ್ನು ಮತ್ತು ಭಾರತದ ಆರ್ಥಿಕತೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಅವರಿಗಿದೆ. ಎಷ್ಟೋ ಸಲ ಅವರು ಅದನ್ನು ತೋರಿಸಿ ಕೂಡ ಕೊಟ್ಟಿದ್ದಾರೆ. ಅಂದರೆ ಈ ಥರನಾಗಿ ಆ ಪಾರ್ಸಿ ದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಭಾರತದಲ್ಲಿದ್ದು ಭಾರತದವರೇ ಆಗಿ ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಭಾರತಕ್ಕೆ ತಮ್ಮದೇ ಆದ ಒಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಸಂವಿಧಾನದಲ್ಲಿ ಕೂಡ ಪಾರ್ಸಿಯನ್ನು ಅಲ್ಪಸಂಖ್ಯಾತ ಸಮುದಾಯ ಅಂತೇಳಿ ಪರಿಗಣಿಸಲ್ಪಟ್ಟಿದೆ. ಆದ ಕಾರಣ ಅವರು ಬಹುರಾಷ್ಟ್ರೀಯ ಕಂಪನಿಗಳನ್ನು ಬೇರೆ ಬೇರೆ ಕಡೆ ಮಾಡಿಕೊಂಡರೂ ಕೂಡ ಅದರ ಮೂಲ ಭಾರತದ್ದೇ ಆಗಿರ್ತದೆ. ಹೀಗಾಗಿ ಕೋವಿಡ್ನಂಥ ಸಂದರ್ಭಗಳಲ್ಲಿ ಕೂಡ ಅತಿ ಹೆಚ್ಚಿನ ಕಾಣಿಕೆಯನ್ನು ಕೊಟ್ಟಂಥವರು ಟಾಟಾರವರು 1,500 ಕೋಟಿ ರೂಪಾಯಿಗಳನ್ನು ಕೊಡ್ತಾರೆ. ಅಂಬಾನಿಯವರು ಕೊಟ್ಟದ್ದು 500 ಕೋಟಿ, ಅದಾನಿ ಕೊಟ್ಟದ್ದು 500 ಕೋಟಿ. ಅಂದರೆ ಪ್ರೇಮ್ಜಿ ಕೊಟ್ಟಿದ್ದು 700 ಅಥವಾ 800 ಕೋಟಿ ಇರಬೇಕನ್ಸುತ್ತೆ. ಉಳಿದವರು ಕೊಟ್ಟಿದ್ದಾರೆ, ಬೇರೆ ಬೇರೆ ರೀತಿಯ ಕೆಲಸ ಮಾಡಿದ್ದಾರೆ. ಮಹೀಂದ್ರ ಅಂತವರು ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಆದಷ್ಟು ಬೇಗ ಉತ್ಪಾದನೆ ಮಾಡಿ ಅದನ್ನು ಡೆಲಿವರಿ ಆಗುವಾಗಿ ನೋಡಿಕೊಂಡಿದ್ದಾರೆ. ಆ ಚಾಣಾಕ್ಷತನ ಬೇಕಾಗತ್ತೆ. ಹೀಗಾಗಿ ಬೇರೆ ಬೇರೆಯವರು ಕೂಡ ಕೆಲಸ ಮಾಡಿದ್ದಾರೆ. ಆದರೆ ಈ ಸಮುದಾಯ ಸಣ್ಣ ಸಮುದಾಯ ಆಗಿದ್ದರೂ ಕೂಡ, ಅಲ್ಪಸಂಖ್ಯಾತ ಸಮುದಾಯ ಆಗಿದ್ದರೂ ಕೂಡ ಹೆಚ್ಚಿನ ಒಂದು ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಪಾರ್ಸಿ ಸಮುದಾಯ. ಅವರು ತಮ್ಮದೇ ಆದ ವಿಶಿಷ್ಟತೆಯನ್ನು ಕೂಡ ಒಳಗೊಂಡಿದ್ದಾರೆ. ಈ ಪಾರ್ಸಿ ಸಮುದಾಯದಲ್ಲಿ ಹುಟ್ಟಿನಿಂದ ಹಿಡ್ಕೊಂಡು ಸಾಯುವವರೆಗೂ ಕೂಡ ತಮ್ಮದೇ ಆದ ಸಂಪ್ರದಾಯಗಳಿರ್ತವೆ. ಸಾಮಾನ್ಯವಾಗಿ ಅವರು ನವರೋಜ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹೆಣ್ಮಕ್ಕಳು ಅಥವಾ ಆ ಪಾರ್ಸಿ ಧರ್ಮದವರು ಬೇರೆ ಧರ್ಮದವರನ್ನು ಮದುವೆ ಆಗಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಒಂದು ವೇಳೆ ಆ ಪಾರ್ಸಿ ಧರ್ಮದ ಹೆಣ್ಮಕ್ಕಳು ಬೇರೆ ಧರ್ಮದ ವ್ಯಕ್ತಿಯನ್ನು ಮದುವೆ ಆದರೆ ಆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಯ ಪತಿ ಯಾವ ಧರ್ಮಕ್ಕೆ ಸೇರುತ್ತಾನೋ ಆ ಧರ್ಮಕ್ಕೆ ಆ ಹೆಣ್ಣುಮಗಳು ಕೂಡ ಸೇರಬೇಕಾಗುತ್ತೆ. ಆದರೆ ಬೇರೆಯವರನ್ನು ಮಾಡಿಕೊಂಡ್ರೆ, ಇವ್ರಿಗೆ ಬೇರೆ ಹೆಣ್ಣುಮಕ್ಕಳನ್ನು ಮಾಡಿಕೊಂಡ್ರೆ ಆ ಹೆಣ್ಣುಮಗಳು ಪಾರ್ಸಿ ಧರ್ಮದ ಹೆಣ್ಣುಮಗಳಾಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಪಾರ್ಸಿ ಧರ್ಮದಲ್ಲಿ ಮತಾಂತರ ನಿಷೇಧ. ಹೀಗಾಗಿ ಮತಾಂತರದ ಘರ್ಷಣೆ ಈ ಪಾರ್ಸಿ ಧರ್ಮದಲ್ಲಿ ಬರೋದಿಲ್ಲ. ಬೇರೆ ಧರ್ಮದಲ್ಲಿ ಬಂದಾಗೆ ಈ ಮತಾಂತರದ ಘರ್ಷಣೆ ಪಾರ್ಸಿ ಧರ್ಮದಲ್ಲಿ ಬರೋಲ್ಲ. ಸಾಮಾನ್ಯವಾಗಿ ಪಾರ್ಸಿ ಸಮುದಾಯದವರು ಬೇರೆ ಸಮುದಾಯದ ಜೊತೆಗೆ ಭಾಳ ಸ್ನೇಹಾತ್ಮಕವಾಗಿರುವುದು ಇದು ಕೂಡ ಒಂದು ಕಾರಣ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲರ ಜೊತೆ ಒಂದಾಗಿ ಅವರೊಡನೆ ಬಾಳಿ ಬೆಳಗುವುದರಿಂದ ಏನಾಗುತ್ತೆ, ಅಲ್ಲಿ ಎಷ್ಟೋ ಘರ್ಷಣೆಗಳು ಕಡಿಮೆ ಆಗುತ್ತದೆ. ಆದರೆ ಯಾವಾಗ ನಂದೇ ಸರಿ, ನಾನು ಹೇಳಿದಂಗೆ ಕೇಳಬೇಕು, ನನ್ನ ಧರ್ಮವನ್ನೇ ಅನುಸರಿಸಬೇಕು ಅಂತಕ್ಕಂಥ ಒತ್ತಡಗಳು, ಹೇರಿಕೆಗಳು ಬರ್ತಾವು, ಆವಾಗ ಘರ್ಷಣೆ ಅನಿವಾರ್ಯವಾಗಿ ಪ್ರಾರಂಭ ಆಗುತ್ತೆ. ಅದು ಯುದ್ಧಗಳಿಗೆ ಎಡೆ ಮಾಡಿ ಕೂಡ ಕೊಡ್ತದೆ. ಅದು ಕೂಡ ಒಂದು ಯುದ್ಧಕ್ಕೆ ಎಡೆ ಮಾಡಿಕೊಡೋಕ್ಕೆ ಅನೇಕ ಕಾರಣಗಳಿರ್ತವೆ. ಆದರೆ ಇದು ಕೂಡ ಒಂದಾಗಿಬಿಡ್ತದೆ. ಅಂಥ ಒಂದು ಪದ್ಧತಿಯನ್ನು ನಾವು ಪಾರ್ಸಿ ಧರ್ಮದಲ್ಲಿ
ಕಾಣೋದಿಲ್ಲ. ಸಾಮಾನ್ಯವಾಗಿ ಪಾರ್ಸಿ ಧರ್ಮದಲ್ಲಿ ಇನ್ನೊಂದು ವಿಶಿಷ್ಟತೆ ಇದೆ. ಯಾವುದೇ ಒಬ್ಬ ವ್ಯಕ್ತಿ ಸಾವಿಗೊಳಗಾದಾಗ ನಾವು 3 ತೆರನಾದ ಶವ ಸಂಸ್ಕಾರಗಳನ್ನು ಮಾಡೋದನ್ನು ನೋಡ್ತೀವಿ ನಾವು. ಕೆಲವು ಸಮುದಾಯಗಳು ಆ ಸಾವಿಗೊಳಗಾದ ವ್ಯಕ್ತಿಯನ್ನು ಹೂಳಿಡ್ತಾರೆ. ಇನ್ನು ಕೆಲವು ಸಮುದಾಯಗಳು ಆ ಶವಕ್ಕೆ ಅಗ್ನಿಸ್ಪರ್ಶ ಮಾಡ್ತಾರೆ. ಆದರೆ ಪಾರ್ಸಿಗಳ ಶವ ಸಂಸ್ಕಾರ ಬೇರೆ ರೀತಿಯಾಗಿರ್ತದೆ. ಜಗತ್ತಿನ ಅನೇಕ ಸಮುದಾಯಗಳು, ಹೆಚ್ಚಿನ ಸಂಖ್ಯೆಯ ಸಮುದಾಯಗಳು, 100ಕ್ಕೆ 99 ಸಮುದಾಯಗಳು ಇಲ್ಲ ಶವವನ್ನು ಮಣ್ಣಿನಲ್ಲಿ ಹೂಳಿಡ್ತಾರೆ ಅಥವಾ ಅಗ್ನಿಸ್ಪರ್ಶ ಮಾಡ್ತಾರೆ. ಆದರೆ ಈ ಪಾರ್ಸಿ ಸಮುದಾಯವರು ಶವವನ್ನು ಉಳೋದಿಲ್ಲ, ಶವಕ್ಕೆ ಅಗ್ನಿಸ್ಪರ್ಶ ಕೂಡ ಮಾಡೋದಿಲ್ಲ. ಯಾಕಂದರೆ ಅವರು ಆ ಶವವನ್ನು ಬೇರೆ ರೀತಿಯಾಗಿ ಸಂಸ್ಕಾರ ಮಾಡ್ತಾರೆ. ಒಬ್ಬ ವ್ಯಕ್ತಿ ತೀರಿಕೊಂಡಾಗ ಆ ವ್ಯಕ್ತಿಯನ್ನು ಟವರ್ಸ್ ಆಫ್ ಸೈಲೆನ್ಸ್ಗೆ ತೆಗೆದುಕೊಂಡು ಹೋಗ್ತಾರೆ. ಅವರ ಸ್ಮಶಾನವನ್ನು ಟವರ್ಸ್ ಆಫ್ ಸೈಲೆನ್ಸ್ ಅಂತೇಳಿ ಕರೀತಾರೆ. ಶಾಂತಿಗಿರಿ ಅಂತ ಹೇಳ್ಬೋದು. ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆ ಕರ್ಕೊಂಡು ಹೋಗೋ ನಾಯಿಯನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಆ ನಾಯಿ ಅವನ ಸಾವಿಗೆ, ಅವನ ಸಂಸ್ಕಾರಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ ಆಗುತ್ತೆ. ಆ ಟವರ್ ಆಫ್ ಸೈಲೆನ್ಸ್ನಲ್ಲಿ ಒಂದು ಕೊಠಡಿ ಮಾಡಿರ್ತಾರೆ. ಆ ಕೊಠಡಿಯಲ್ಲಿ ಒಂದು ದೊಡ್ಡ ಕಡಾಯಿ ಟೈಪು ಒಂದು ಪಾತ್ರೆಯನ್ನು ಮಾಡಿರ್ತಾರೆ. ಆ ಸಾವಿಗಿರತಕ್ಕಂಥ ವ್ಯಕ್ತಿಯನ್ನು ಆ ಕಡಾಯಿಯಲ್ಲಿ ಹಾಕ್ಬಿಡ್ತಾರೆ. ಅದು ಓಪನ್ ಆಗಿರುತ್ತೆ ರೂಮ್. ಅದು ಕ್ಲೋಸ್ಡ್ ಇರೋದಿಲ್ಲ, 4 ಗೋಡೆಗಳು ಮಾತ್ರ ಇರ್ತಾವೆ, ಮೇಲೆ ಯಾವುದೇ ಇರೋದಿಲ್ಲ. ನಂತರದಲ್ಲಿ ರಣಹದ್ದುಗಳು, ಗಿಡಗಳು ಆ ಸತ್ತ ವ್ಯಕ್ತಿಯ ದೇಹವನ್ನು ತಿಂದು ಹೋಗಬೇಕು. ಅದು ಅವರ ಪದ್ಧತಿ. ಅದು ಅವರು ಅಗ್ನಿಸ್ಪರ್ಶ ಮಾಡೋದಿಲ್ಲ, ಉಳೋದಿಲ್ಲ ಅಂತಂದರೆ ಈ ದೇಹ ಅಶುದ್ಧಿಯಾಗಿರ್ತಕ್ಕಂಥ ದೇಹವನ್ನು ಮಣ್ಣಿನಲ್ಲಿ ಊತ್ರೆ ಆ ಮಣ್ಣು ಕೂಡ ಅಶುದ್ಧಿಯಾಗ್ತದೆ. ಪವಿತ್ರವಾಗಿರ್ತಕ್ಕಂಥ ಅಗ್ನಿಗೆ ಕೊಟ್ಟರು ಕೂಡ ಅಗ್ನಿಯನ್ನು ಅಪವಿತ್ರ ಆಗುತ್ತೆ, ಕಲುಷಿತವಾಗುತ್ತೆ, ಪರಿಸರ ಕೆಟ್ಟು ಹೋಗುತ್ತೆ. ಆದ ಕಾರಣ ಆ ಪಕ್ಷಿಗಳು ಅದನ್ನು ತಿಂದು ಎಲ್ಲೋ ಬೀಸಾಡಲಿ ಅಂತಕ್ಕಂಥ ಒಂದು ಮನೋಧರ್ಮವನ್ನು ಅವರು ಒಳಗೊಂಡಿದ್ದಾರೆ. ಅದೆಲ್ಲ ರಣಹದ್ದುಗಳು, ಗಿಡಗಳು ತಿಂದ ಮೇಲೆ ಏನಾಗುತ್ತೆ, ಎಲುಬುಗಳು ಉಳಿದನ್ನು ಅವರಲ್ಲಿ ಒಂದು ತೆಗ್ಗಿನಲ್ಲಿ ಹೂಡ್ತಾರೆ. ನಂತರ ತಮ್ಮದೇ ಆದ ರೀತಿಯಲ್ಲಿ ಕೆಲವು ಪದ್ಧತಿಗಳನ್ನು ಅನುಸರಿಸಿಕೊಂಡು ಹೋಗ್ತಾರೆ. ಹೀಗಾಗಿ ಮೊದಲಿನ ದಿನಮಾನಗಳಲ್ಲಿ ಅದು ಸರಿ ಅನ್ನಿಸ್ತಾ ಇತ್ತು. ಆದರೆ ಇತ್ತೀಚೆಗೆ ಬಾಂಬೆ ಅಂತ ಪಟ್ಟಣದಲ್ಲಿ ಈ ರಣಹದ್ದುಗಳು ಕಾಣುವುದೇ ಭಾಳ ಕಷ್ಟ ಆಗಿಬಿಟ್ಟಿದೆ. ಆ ರಣಹದ್ದುಗಳು ಏನು ಮಾಡ್ತವೆ, ಸಾವಿಗೀಡಾಗ್ಬಿಡ್ತವೆ. ಅಂಥ ಸ್ಥಿತಿಯಲ್ಲಿ ಇವರು ಟವರ್ ಆಫ್ ಸೈಲೆನ್ಸ್ಗೆ ಹೋಗಿ ಈ ಶವವನ್ನು ಓಪನ್ ಆಗಿ ಬಿಟ್ಬಿಟ್ರೆ ಅದು ಒಂದು ಥರ ವಾಸನೆ ಬರಲಿಕ್ಕೆ ಶುರುವಾಗುತ್ತೆ. ಹೀಗಾಗಿ ಬಾಂಬೆಯಲ್ಲಿ ಎಷ್ಟೋ ದೂರುಗಳು ಅದರ ವಿರುದ್ಧ ಬಂದುಬಿಟ್ಟಿದ್ದಾವೆ. ಆದ ಕಾರಣ ಈಗ ಅವರು ಕೂಡ ಕೆಲವಾರು ಬದಲಾವಣೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಅದೇನೇ ಆಗಲಿ, ಅದು ಪಾರ್ಸಿ ಸಮುದಾಯದ ವಿಶಿಷ್ಟವಾದ ಶವ ಸಂಸ್ಕಾರ. ಈ ರೀತಿಯಾಗಿ ಪಾರ್ಸಿ ಸಮುದಾಯ ತನ್ನದೇ ಆದ ವಿಶಿಷ್ಟತೆಯಿಂದ, ತನ್ನದೇ ಆದ ಸಾಮರಸ್ಯದಿಂದ, ಸ್ನೇಹದಿಂದ ಅದು ಭಾರತದಲ್ಲಿ ನೆಲೆಯೂರಿದೆ. ಈಗ ಅದು ಭಾರತದ ಧರ್ಮವೇ ಆಗಿಬಿಟ್ಟಿದೆ. ಪರ್ಷಿಯಾ ದೇಶದಲ್ಲಿ ಹುಟ್ಟಿದರೂ ಕೂಡ ಪರ್ಷಿಯಾದಲ್ಲಿ ಅವರ ಸಂಖ್ಯೆ ಭಾಳ ಕಡಿಮೆ ಅಂತ ಹೇಳ್ಬೋದು. ಭಾರತದಲ್ಲಿ 70-80 ಸಾವಿರ ಇದ್ದರೆ ಪರ್ಷಿಯಾದಲ್ಲಿ 20-25 ಸಾವಿರ ಇದ್ದಾರೆ. ಇರಾನ್ ಅಂತ ಹೇಳ್ತೀವಲ್ಲ, ಅಲ್ಲಿ 20-25 ಸಾವಿರ ಇದ್ದಾರೆ. ಹೀಗಾಗಿ ಅವರು ಭಾರತವನ್ನೇ ತಮ್ಮ ದೇಶ ಆಗಿ ಇವತ್ತಿಗೂ ಕೂಡ ಪರಿಗಣಿಸಿದ್ದಾರೆ. ಅದೇ ರೀತಿ ಕೂಡ ನಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಭಾರತ ಬರೀ ಪರ್ಷಿಯಾ ಧರ್ಮಕ್ಕಷ್ಟೇ ಆಶ್ರಯವನ್ನು ಕೊಡಲಿಲ್ಲ, ಯಹೂದಿ ಧರ್ಮಕ್ಕೆ ಕೂಡ ಆಶ್ರಯವನ್ನು ಕೊಟ್ಟಿತು. ನವೆಂಬರ್ 26, 2008 ಬಾಂಬೆ ಆಕ್ರಮಣ ಏನಿತ್ತಲ್ಲ, ಬಾಂಬೆ ಆಕ್ರಮಣದಲ್ಲಿ ಉಗ್ರರು ಟಾರ್ಗೆಟ್ ಮಾಡಿದ್ದು ಈ ಯಹೂದಿಗಳನ್ನು ಮತ್ತು ಈ ಪಾರ್ಸಿಗಳನ್ನು. ಟಾಟರ್ ಅವರ ತಾಜ್ಮಹಲ್ ಹೋಟೆಲ್ ಮೇಲೆ ಆಕ್ರಮಣ ಆಯಿತು, ನಾರಿಮನ್ ಪಾಯಿಂಟ್ನಲ್ಲಿ ಆಕ್ರಮಣ ಆಯಿತು, ಅದರ ಪಕ್ಕದಲ್ಲಿರ್ತಕ್ಕಂಥ ಟ್ರೈಡೆಂಟ್ ಹೋಟೆಲಲ್ಲಿ ಆಕ್ರಮಣ ಆಯಿತು, ಶಿವಾಜಿ ರೈಲ್ವೆ ಸ್ಟೇಷನಲ್ಲಿ ಆಕ್ರಮಣ ಆಯಿತು, ಇನ್ನಿತರ ಆಕ್ರಮಣ ನಡೆದವು. ಆದರೆ ಅವರ ಮೂಲ ಟಾರ್ಗೆಟ್ ಆಗಿದ್ದು, ಮೂಲ ಗುರಿಯಾಗಿದ್ದು ಈ ಪಾರ್ಸಿಗಳು ಮತ್ತು ಯಹೂದಿಗಳು. ಸಾಮಾನ್ಯವಾಗಿ ಪಾರ್ಸಿಗಳು ಬಾಂಬೆಯಲ್ಲಿ ನಾರಿಮನ್ ಪಾಯಿಂಟ್ ಅಂತಕ್ಕಂಥ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾಯಿದ್ದಾರೆ. ಆ ನಾರಿಮನ್ ಪಾಯಿಂಟನೇ ಅವರ ಮುಖ್ಯ ಟಾರ್ಗೆಟ್ ಆಗಿತ್ತು.
ಈಗ 26/11/2008 ಬಾಂಬೆ ಆಕ್ರಮಣ ಒಂದು ಇತಿಹಾಸ. ಸಾಮಾನ್ಯವಾಗಿ ಆ ಥರ ಆಕ್ರಮಣಗಳು ಇದ್ದೇ ಇರ್ತವೆ. ಆಕ್ರಮಣ ಹಿನ್ನಡೆಸ್ತಕ್ಕಂಥ ಪದ್ಧತಿಗಳು ಕೂಡ ವಿರೋಧ ಕೂಡ ಇರ್ತದೆ. ಅವನ್ನು ಸಖತ್ತಾಗಿ ವಿರೋಧ ಮಾಡಿ ಅದನ್ನು ಹಿಮ್ಮೆಟ್ಟಿಸಿ ಮತ್ತೆ ಶಾಂತಿಯನ್ನು ಮಾಡ್ತಕ್ಕಂಥ ಶಕ್ತಿಗಳು ಕೂಡ ಮನುಷ್ಯನಿಗೆ ಗೊತ್ತಿರ್ತಾವೆ. ಅದನ್ನು ಉಪಯೋಗ ಕೂಡ ಮಾಡ್ತಾನೆ. ಹೀಗೆ ಪಾರ್ಸಿ ಸಮುದಾಯ ಒಂದಾನೊಂದು ಕಾಲಕ್ಕೆ ವಿಜೃಂಭಣೆಯಿಂದ ಮೆರೆದರೆ, ಆದರೆ ನಂತರದಲ್ಲಿ ಅದು ಕ್ಷೀಣ ಸ್ಥಿತಿಯನ್ನು ಇದೆ. ಆದರೂ ಕೂಡ ಅದು ತನ್ನದೇ ಆದ ಸಂಪ್ರದಾಯವನ್ನು ಬಿಟ್ಟುಕೊಟ್ಟಿಲ್ಲ. ಇನ್ನೂ ಕೂಡ ಅದು ಜೀವಂತವಾಗಿದೆ ಎನ್ನುವುದಕ್ಕೆ ಭಾರತ ದೇಶದಲ್ಲಿರ್ತಕ್ಕಂಥ ಪಾರ್ಸಿಗಳೇ ಉದಾಹರಣೆ ಅಂತ ಹೇಳ್ಬೋದು. ಭಾರತದಲ್ಲಿರ್ತಕ್ಕಂಥ ಪಾರ್ಸಿಗಳೇ ನಿದರ್ಶನ ಅಂತ ಹೇಳ್ಬೋದು. ಮಾನ್ಯರೇ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತೆ ಮುಂದಿನ ಕಥಾನಕದಲ್ಲಿ ಭೇಟಿಯಾಗೋಣ. ನಮಸ್ಕಾರ.